ನೀವು ಮೇಯರ್ ಆಗಿ ನಾವು ಗ್ರೌಂಡ್ ಅಲ್ಲಿ ಮಾತಾಡ್ಬೇಕಂತ ಒಂದ್ ಮುಸಲ್ಮಾನರು ಎಲ್ಲಾರ್ದು ಒಂದು ಟಾಕ್ಸ್ ಇದೆ, ಲೈಕ್ ಅಂದ್ರೆ ಬಿಜೆಪಿ ಗೆದ್ರು ಪರವಾಗಿಲ್ಲ, ಕಾಂಗ್ರೆಸ್ ಗೆಲ್ಬಾರ್ದು, ನಮಗ್ ಟಿಕೆಟ್ ಕೊಟ್ಟಿಲ್ಲ ಅನ್ನೋದು ಒಂದು ಚರ್ಚೆ. ಇನ್ನೊಂದ್ ಕಡೆ ಡೆವಲಪ್ಮೆಂಟ್, ನನ್ಗ ಟಿಕೆಟ್ ಸಿಕ್ಕಿಲ್ಲ ಸಿಟ್ಟು ಓಕೆ, ಡೆವಲಪ್ಮೆಂಟ್ ಮಾಡಿಲ್ಲ ಅನ್ನೋದು ಒಂದ್ ಮಾತು ಹೇಳ್ತಾರೆ. ಒಂದಷ್ಟು ಜನ ನೀವು ಮೇಯರ್ ಆಗಿದ್ದ ಕೆಲಸ ಮಾಡಿದ್ರಿ ಒಂದಷ್ಟು ಆ ಭಾಗಕ್ಕೆ ಅಂತ ಕೂಡ ಒಂದಷ್ಟು ಪ್ರಸ್ತಾಪ ಮಾಡ್ತಾರೆ. ಏನಿದೆಲ್ಲ ಅಂತ GM ಸಿದ್ದೇಶ್ ಅವರವರು ಸ್ಮಾರ್ಟ್ ಸಿಟಿ ಅನುದಾನ ತಂದ್ರು. ಅದಾದ್ಮೇಲೆ ನಾನ್ ಮೇಯರ್ ಇದ್ದಾಗ ಮಹಾತ್ಮ ಗಾಂಧಿ ಗ್ರಾಮ ವಿಕಾಸ್ ಯೋಜನೆ ಅಡಿಯಲ್ಲಿ ಅದು ಬಂದಿರೋ ದುಡ್ಡು ವಾಪಸ್ ಹೋಗ್ಬಿಡ್ತು. ಅದು ಇಷ್ಟದಿಂದಲೇ ಹಂಚಿಕೆ ಮಾಡಿ ಡೆವಲಪ್ ಮಾಡ್ಬೇಕಂತ ಇರುತ್ತೆ ಕಾನೂನು ಪ್ರಕಾರ. ಆವಾಗ ನಾನಿಲ್ಲಿ ಎಲ್ಲ ಕಾರ್ಪೊರೇಟರ್ ನಿಯೋಗ ಕರ್ಕೊಂಡು, ಮಂತ್ರಿಗಳು ಕರ್ಕೊಂಡು, MP ಅವರು MLA ಅವ್ರನ್ನ ಕರ್ಕೊಂಡು ಮತ್ತೆ ಯಡಿಯೂರಪ್ಪಾಜಿ ಅವ್ರ ಹತ್ರ ಹೋಗಿ ಕೂತ್ಕೊಂಡಿದ್ದು 125 ಕೋಟಿನ ವಾಪಸ್ ಹಾಕ್ಸ್ಕೊಂಬಂದೆ. ಆ ದುಡ್ಡಿನಲ್ಲಿ ಸಾಕಷ್ಟು ಅಭಿವೃದ್ಧಿಗಳನ್ನು ಮಾಡಿದ್ವಿ. ಇಡೀ ದಾವಣಗೆರೆನ 45 ವಾರ್ಡ್ಗಳು ಹಂಚಿಕೆ ಮಾಡಿದೆ ಆ ಅಮೌಂಟ್ನ, ಹಣನ. ಆಮೇಲೆ ನಾನು ಮೇಯರ್ ಇದ್ದಂತ ಸಂದರ್ಭದಲ್ಲಿ ಕೋವಿಡ್ ಬಂದ್ಬಿಡ್ತು. ನಾನು ಹೆಚ್ಚು ಕೆಲಸ ಮಾಡಬೇಕು ಅನ್ನೋ ಒಂದು ಕನಸು ಇಟ್ಕೊಂಡು ನಾನು ರಾಜಕಾರಣಕ್ಕೆ ಬಂದವನು. ಕೋವಿಡ್ ಬಂದಿರೋದ್ರಿಂದ ಆ ಸಂದರ್ಭದಲ್ಲಿ ಜನರಿಗೆ ಭಯ ಇತ್ತು, ಪ್ರಾಣನೇ ಹೋಗುತ್ತೆ ಅನ್ನೋ ಒಂದು ಆಲೋಚನೆ ಇತ್ತು. ಮೂಲಭೂತ ವಸ್ತುಗಳು, ಸೌಕರ್ಯಗಳು ಸಿಗ್ತಾ ಇರಲಿಲ್ಲ. ಏನೋ ಒಂದು ಹಾಲು ಮೊಸರಿಂದ ಹಿಡಿದು ತರಕಾರಿ, ರೇಷನ್ ಇಂದ ಹಿಡಿದು ಯಾವುದೂ ಸಿಗ್ತಿರ್ಲಿಲ್ಲ. ಅಂತ ಟೈಮಲ್ಲಿ ಇವತ್ತು ನೆನೆಸ್ಬೇಕು ನಾನು, DC ಅವ್ರು ಮಾಲ್ತೇಶ್ ಬೆಳಗ್ಗೆ ತೀರ್ಕೊಂಡ್ರು ಪಾಪ. ಅವರಿದ್ರು, ಹನುಮಂತರಾಯಪ್ಪ ಅಂತ SP ಇದ್ರು, ಫ್ರೆಂಡ್ಲಿ ಆಗಿ ನನಗೆ ಸಪೋರ್ಟ್ ಮಾಡಿದ್ರು ಪಾಪ. ಅವರು ಮನೆ ಮನೆಗೆ ತರಕಾರಿ, ಹಾಲು, ಮೊಸರು ಹೋಗೋ ತರ ಗಾಡಿಗಳನ್ನು ಬಿಟ್ಟು ನಾವು ಜನರಿಗೆ ಯಾವ್ದು ತೊಂದರೆ ಆಗ್ಬಾರ್ದು ಅಂತೇಳಿ ಮಾಡಿದ್ವಿ. ಅದೊಂದು ಸಂತೋಷ ಇದೆ ಆ ಸಂದರ್ಭದಲ್ಲಿ. ಆಮೇಲೆ ಮೆಡಿಸಿನ್, ರೇಷನ್ ಕಿಟ್ಗಳು, ನಾನ್ ಮೇಯರ್ ಇದ್ದಾಗ 30,000 ರೇಷನ್ ಕಿಟ್ಗಳನ್ನ ಮಾಡಿ ಹುಡುಕಿ ಬಡವರಿಗೆ ಆ ರೇಷನ್ ಕಿಟ್ ಕೊಡಿಸಿದ್ವಿ. ಅನ್ನದ್ದು ಪರಿಸ್ಥಿತಿ ಕಷ್ಟ ಆಗಿತ್ತು ಪಾಪ ಕೂಲಿಕಾರರು. ಅದಾದ್ಮೇಲೆ ಕೋವಿಡ್ ಹೋಯ್ತು. ಇನ್ನೂ ಹೆಚ್ಚು ಏನಾದ್ರೂ ಸೇವೆ ಮಾಡಬೇಕು ಅಂತ ಒಂದು ಕನಸನ್ನು ಹಿಡ್ಕೊಂಡಿದ್ದೆ. ಹಾಗಾಗಿ ಜನರ ಹಣದಿಂದ ನಾವು ಕಾರ್ಪೊರೇಷನ್ ಅನ್ನ ನಡೆಸ್ತೀವಿ. ಜನರು ನಮ್ಮ ಕಾರ್ಪೊರೇಷನ್ ಅಲ್ಲಿ ಅಧಿಕಾರಿಗಳು ಅಲ್ದಾಡಿಸ್ತಾರ, ಅವ್ರನ್ನ ಅಲ್ದಾಡಬಾರ್ದು. ಅವ್ರು ಕಟ್ಟಿರೋ ದುಡ್ಡಲ್ಲಿ ನಡೆಸೋದ್ರಿಂದ ಅವ್ರ ಮನೆ ಬಾಗಿಲಿಗೆ ಹೋಗಿ ಕೆಲಸ ಮಾಡದಿರ್ಬೇಕು ಅನ್ನೋ ಒಂದು ಆಲೋಚನೆ ಇಟ್ಕೊಂಡು ಮನೆಯ ಬಾಗಿಲಿಗೆ ಮಹಾನಗರ ಪಾಲಿಕೆ ಅಂತೇಳಿ ಒಂದು ಕಾನ್ಸೆಪ್ಟ್ ಅನ್ನ ತಂದೆ. ಪ್ರತಿ ವಾರ್ಡಲ್ಲೂ ಒಂದು ದಿನ ಎಲ್ಲಾ ಅಧಿಕಾರಿಗಳನ್ನ ಕರ್ಕೊಂಡೋಗಿ ಟೆಂಟ್ ಹಾಕಿ ಕಾರ್ಪೊರೇಷನ್ ಅಲ್ಲಿ ಏನ್ ಮಾಡ್ಕೊಡೋ ಕೆಲಸ ಕಾರ್ಯಗಳಿದಾವು ಎಲ್ಲವನ್ನೂ ಕೂಡ ಇಮಿಡಿಯೇಟ್ ಆಗಿ ಆ ಸ್ಪಾಟ್ ಅಲ್ಲೇ ಮಾಡ್ಕೊಡೋ ಅಂತ ಒಂದು ಕೆಲಸ ಮಾಡಿದೆ. ಅವಾಗ ವಿಶ್ವನಾಥ್ ಮುದ್ದಜ್ಜಿ ಅಂತೇಳಿ ಕಮಿಷನರ್ ಇದ್ರು ಪಾಪ, ಅವರು ಸಹಕಾರ ಮಾಡಿದ್ರು ನನಗೆ. ಆಮೇಲೆ ನಮ್ಮೆಲ್ಲ ಕಾರ್ಪೊರೇಟರ್ಗಳು ಸಹಕಾರ ಮಾಡಿದ್ರು. ಹಾಗಾಗಿ ಅದು ಯಶಸ್ವಿ ಆಯ್ತು. ಅದನ್ನ ವರಿಷ್ಠರು, ದೊಡ್ಡವರೆಲ್ಲರೂ ಸಹಿತ ನನ್ನನ್ನು ನೋಡಿ ಮನೆ ಬಾಗಿಲಿಗೆ ಮಹಾನಗರ ಪಾಲಿಕೆ ಫಸ್ಟ್ ಕಾನ್ಸೆಪ್ಟ್ ಇದು, ಯಾರು ಮಾಡಿಲ್ಲ ಇಡೀ ದೇಶದಲ್ಲಿ. ಮನೆಯ ಬಾಗಿಲಿಗೆ ಅನ್ನೋ ಕಾನ್ಸೆಪ್ಟ್ ತಂದಿದ್ದೆ ನಾನು 2000 ಇಸ್ವಿನಲ್ಲಿ. ಅಲ್ಲಿಂದ ಹಿಂದೆ ಯಾವ್ದು ಮನೆಯ ಬಾಗಿಲಿಗಿದೆ ಅಂತ ನೋಡಿರ್ಬೇಕಾದ್ರೆ ನೀವು. 2000 ಇಸ್ವಿಯಲ್ಲೇ ತಂದ್ರಿ ಇದನ್ನ? ಹೌದು, ಮನೆಯ ಬಾಗಿಲಿಗೆ ಅನ್ನೋ ಹೆಸರು ತಂದವನು BJ ಜಯಕುಮಾರ್ ಅಂತ ಅವರೇ ಹೇಳ್ತಾರೆ. ಅಲ್ಲಿಂದ 1999ರಲ್ಲಿ ಯಾರು ತಂದಿದ್ದಾರೆ ನೋಡ್ರಿ, ಅಲ್ಲ ಸಾರಿ 2019ನೇ ಇಸ್ವಿನಲ್ಲಿ ಯಾರು ತಂದಿದ್ದಾರೆ? 2020ಕ್ಕೆ ನಾನ್ ಮನೆಯ ಬಾಗಿಲಿಗೆ ಮಹಾನಗರ ಪಾಲಿಕೆ ಅಂತ ತಂದಾದ್ಮೇಲೆ ಎಲ್ಲದು ಮನೆಯ ಬಾಗಿಲಿಗೆ ಅದು ಇದು ಅಂತೇಳಿ ಮತ್ತೆ ಸರ್ಕಾರಗಳು ತಂದಿದ್ದು. ಆ ಹೆಮ್ಮೆ ಇದೆ ನನಗೆ. ಹಂಗಾಗಿ ಆ ದಕ್ಷಿಣ ಭಾಗದಲ್ಲಿ ಅಭಿವೃದ್ಧಿ ವಂಚಿತ ಆಗಿತ್ತು ಅನ್ನೋ ಕಾರಣಕ್ಕೆ ಹೆಚ್ಚು ದಕ್ಷಿಣ ಭಾಗದಲ್ಲಿ ಒತ್ತು ಕೊಟ್ಟೆ ನಾನು. ಅಲ್ಲಿ 36 ಸ್ಲಮ್ಗಳಿದೆ. ಶಾಮನೂರ್ 4 ಟೈಮ್ ಗೆದ್ದಿದ್ರು, ಆದ್ರೂ ಅಭಿವೃದ್ಧಿ ವಂಚಿತ ಅನ್ನೋ ಪದ ಹೆಂಗೆ ಅಂತ? ಅಭಿವೃದ್ಧಿ ಆಗಿದ್ಯಾರು ಮತ್ತೆ? 4 ಬಾರಿ ದಕ್ಷಿಣಕ್ಕೆ ಶಾಸಕರು, ಪ್ರೀವಿಯಸ್ 2 ಸಾರಿ MLA, ಒಟ್ಟು 6 ಬಾರಿ ಅವು ಸೇರ್ಕೊಂಡಂಗೆ 6 ಬಾರಿ ಶಾಸಕರಾದಂತ ಶಾಮನೂರ್ ಅವರು ಆಗಿದ್ರು. ಡೆವಲಪ್ ಆಗಿದ್ಯಾರು, ಜನನ ಅವರ ಅಂತ ಗೊತ್ತಿಲ್ಲ ನಮ್ಮ ಪ್ರಶ್ನೆ. ಇಲ್ಲ, ಅವರೇ ಡೆವಲಪ್ ಆಗಿದ್ದು. ಜನ ಇನ್ನೂ ಹಂಗೆ ಇದ್ದಾರೆ. ಡೆವಲಪ್ ಆಗಿರೋದು ಇಡೀ ದೇಶಕ್ಕೆ ಗೊತ್ತಿದೆ, ಎಲ್ಲೆಲ್ಲಿ ಅವರು ಏನೇನು ಡೆವಲಪ್ ಆಗಿದ್ದಾರೆ, ಯಾವ ರೀತಿ ಅಂತ ಎಲ್ಲ ಜನಕ್ಕೆ ಗೊತ್ತಿದೆ. ಹಾಗಾಗಿ ಜನರು ಬಟ್ ಆಶ್ಚರ್ಯ ಹೇಳಿದಲ್ಲ, ಮುಸಲ್ಮಾನರ ಜನ ಮಾತಾಡೋದೇನು ಅಂತಂದ್ರೆ ಯಾಕೆ, ಬಿಕಾಸ್ ಆಫ್ ಅವರು ಯಾವಾಗ್ಲೂ ಮುಸಲ್ಮಾನ ಬಗ್ಗೆ ಹೇಳ್ತೀನಿ ಅಂದ್ರೆ 85,000 ಓಟ್ ಇದೆ ಅಂತ ಹೇಳ್ತಾರೆ. ನಾವು ಜನ ಇದೀವಿ, ಎಷ್ಟು ಜನ ಇದೀವಿ ನಾವಿಲ್ಲಿ? ನಾವು ಬರೀ ಓಟ್ ಹಾಕೋ ಗಿರಾಕಿಗಳಷ್ಟೇನ ಇವ್ರಿಗೆ? ಅಧಿಕಾರ ಬೇಡುವ ನಮ್ಗೆ? ಅಧಿಕಾರ ಒಂದೊಟ್ಟಿರ್ಲಿ, ಶಾಲೆಗಳಿಲ್ಲ ಸರಿಯಾಗಿ, ಸರ್ಕಾರಿ ಆಸ್ಪತ್ರೆಗಳಿಲ್ಲ, ಕ್ರೀಡಾಂಗಣ ಇಲ್ಲ, ಜಾಬ್ ಕ್ರಿಯೇಷನ್ ಇಲ್ಲ ಅಂತ ಇದನ್ನ ಮುಸಲ್ಮಾನ ಯುವಕರು ಮಾತಾಡೋ ಮಾತುಗಳು ನಮ್ಗೆ. ಬಟ್ ಈಗ ನೀವು ಅವರೆಲ್ಲ ನಿಮ್ಮನ್ನು ಒಪ್ಕೊಳಕ್ ರೆಡಿ ಇದ್ದಾರೆ. ವಿಶ್ವಾಸದಲ್ಲಿ ಬದುಕನ ಅಂತ ಇದೆಯಾ ಈಗ? ಮುಸಲ್ಮಾನರ ಪರ ಕಾಂಗ್ರೆಸ್, ಹಿಂದೂಗಳ ಪರ ಬಿಜೆಪಿ ಅನ್ನೋ ಬ್ರ್ಯಾಂಡ್ ಇದೆಯಲ್ಲ,
ಅದನ್ನ ಬಿಟ್ಟು ನರೇಂದ್ರ ಮೋದಿ ಹೇಳುವಂತೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಜಾರಿ ಆಗುತ್ತೆ ದಾವಣಗೆರೆ? 100% ಆಗುತ್ತೆ. ಅದನ್ನ ಆಕ್ಚುಲಿ ಬಿಜೆಪಿಗೆ ಹಿಂದೂಗಳ ಓಟು, ಕಾಂಗ್ರೆಸ್ಗೆ ಮುಸ್ಲಿಂ ಓಟು ಅನ್ನೋದನ್ನ ಕ್ರಿಯೇಟ್ ಮಾಡಿದ್ದೆ ಇವರು, ಯಾರು ಕಾಂಗ್ರೆಸ್ನವ್ರು. ಈಗ ಅವ್ರಿಗೆ ಅರ್ಥ ಆಗಿದೆ, ನಮ್ಮನ್ನ ಒಡೆದಾಳ ನೀತಿ ಏನು ಹಿಂದೆ ಬ್ರಿಟಿಷರು ಮಾಡಿದ್ರು, ಆ ಒಡೆದಾಳ ನೀತಿ ಹಂಗೆ ಕಂಟಿನ್ಯೂ ಮಾಡ್ಕೊಂತ ಬರ್ತಾ ಇರೋದು ಕಾಂಗ್ರೆಸ್ನವರು. ಅದು ಅರ್ಥ ಆಗಿದೆ ಅಲ್ಪಸಂಖ್ಯಾತರಿಗೆ. ಹಾಗಾಗಿ ಹೇಳ್ತಾ ಇದ್ದಾರೆ, ಈ ಸರಿ ನಾವು ಯಾವ ಕಾರಣಕ್ಕೂ ಕಾಂಗ್ರೆಸ್ಗೆ ಓಟ್ ಹಾಕಲ್ಲ, ನಾವು ಬಿಜೆಪಿಗೆ ಓಟ್ ಹಾಕ್ತಿವಿ. ಬಿಜೆಪಿಯಿಂದ ನಮಗೇನ್ ಅನ್ಯಾಯ ಆಗಿಲ್ಲ, ನಮಗೇನ್ ತೊಂದರೆ ಕೊಟ್ಟಿಲ್ಲ. ಬಟ್ ಅಲ್ಲಿ ಯಾರೋ ಒಬ್ರು ಹೇಳ್ತಾ ಇದ್ರು, ಹೌದು ತೊಂದರೆ ಆಗುತ್ತೆ ಅಂತ ಹೇಳ್ತಾರೆ ಕಾಂಗ್ರೆಸ್ ಅವರು. ಬಟ್ ಹರಿಹರದಲ್ಲಿ ಬಿಜೆಪಿ MLA ಇದಾರೆ, ಏನ್ ಗಲಾಟೆ ಗದ್ದಲೆಲ್ಲ ಚೆನ್ನಾಗೈತಪ್ಪ. ನರೇಂದ್ರ ಮೋದಿ 12 ವರ್ಷ ಪ್ರಧಾನಿ ಆಗಿದ್ದಾರೆ, ಏನೋ ಸಮಸ್ಯೆ ಎಲ್ಲ ಚೆನ್ನಾಗಿದೀವಪ್ಪ. ಸಿದ್ದೇಶ್ವರ MP ಆಗಿದ್ರು, ಚೆನ್ನಾಗಿದೀವಿ, ಏನೋ ಸಮಸ್ಯೆ ಆಗ್ಲಿಲ್ಲಪ್ಪ ಅಂತ ಹೇಳ್ತಾರೆ. ಬಟ್ ಕಾಂಗ್ರೆಸ್ ಬಿಜೆಪಿಯನ್ನ ತೋರಿಸಿ ಮುಸಲ್ಮಾನರುಗಳ ಮತಗಳ ಸೆಳೀತಾ ಇತ್ತು ಅಂತ ಹೇಳ್ತೀವಿ. ಹೌದು, ಸತ್ಯ. ಬಟ್ ಏನ್ ಸಂದೇಶ ಕೊಡ್ತೀರಿ ಎಲ್ರಿಗೂ ಕ್ಷೇತ್ರದವ್ರಿಗೆ? ಈಗ ನೀವು ಕ್ಷೇತ್ರದಲ್ಲಿ ನಾನು ಹಿಂದೂಗಳಿಗೆ ಕೊಡ್ಬೇಕ್ರಾ ಅಲ್ಪಸಂಖ್ಯಾತರಿಗೆ ಕೊಡ್ಬೇಕಾ? ಎಲ್ರಿಗೂ ಸಂದೇಶ ಏನ್ ಕೊಡ್ಬೋದು ನೀವು? ಸರ್, ಹಿಂದೂಗಳಿಗೆ ಬೇರೆ ಕೊಡ್ತೀನಿ, ಅಲ್ಪಸಂಖ್ಯಾತರಿಗೆ ಹೆಂಗಿದು ಸಪರೇಟ್? ಯಾಕೆ ಅಂದ್ರೆ ಇದೆ ಸರ್, ಹೇಳಿ, ಪಾಯಿಂಟ್ ಇದೆ ಸರ್. ಮೊನ್ನೆ ದಿವಸ ಕಾಂಗ್ರೆಸ್ ಕಚೇರಿನಲ್ಲಿ ಅವ್ರದ್ದು ಸಭೆ ನಡೀತಾ ಇತ್ತು. ಕಾಂಗ್ರೆಸ್ನ ಒಬ್ಬ ಲೀಡರ್ ಹೇಳ್ತಾರೆ, ಅಲ್ಪಸಂಖ್ಯಾತರಿಗೆ 500 ರೂಪಾಯಿ ಕೊಟ್ರೆ, ಒಂದ್ ಬಿರಿಯಾನಿ ಕೊಟ್ರೆ ಬಂದು ಓಟ್ ಹಾಕ್ತಾರೆ, ಕೆಟ್ಟ ಪದ ಉಪಯೋಗಿಸಿ ಬಂದು ಓಟ್ ಹಾಕ್ತಾರೆ ಅಂತ ಹೇಳಿದ್ರು. ಅದು ಅಲ್ಪಸಂಖ್ಯಾತರಿಗೆ ಗೊತ್ತಿದೆ, ರೆಕಾರ್ಡ್ ಆಗಿದೆಯಾ? ಗೊತ್ತಿದೆ, ರೆಕಾರ್ಡ್ ಇದೆ, ಈಗೂ ಇದೆ, ನನ್ನ ಹತ್ರನೂ ಇದೆ, ಮೊಬೈಲ್ ಅಲ್ಲಿ ಇದೆ. 500 ರೂಪಾಯಿ ಒಂದ್ ಬಿರಿಯಾನಿ ಕೊಟ್ರೆ ಸಾಬ್ರು ಓಟ್ ಹಾಕ್ತಾರೆ ಅಂತ ಹೇಳಿರೋದು ಮತ್ತೆ ಅವರು, ಅಲ್ವಾ? ದಾವಣಗೆರೆ ಜನ ಗೊತ್ತಾಗಿದೆ, ಅದು ದಾವಣಗೆರೆ ಅಲ್ಪಸಂಖ್ಯಾತರಿಗೆ ಗೊತ್ತಾಗಿದೆ, ಎಲ್ಲರಿಗೂ ಗೊತ್ತಾಗಿದೆ, ಎಲ್ಲರ ಮೊಬೈಲ್ ಅಲ್ಲೂ ಆ ವಿಡಿಯೋ ಇದೆ. ಹಾಗಾಗಿ ಅವರಿಗೆ ಬುದ್ಧಿ ಕಲಿಸ್ಬೇಕು, ತಕ್ಕ ಪಾಠ ಕಲಿಸ್ಬೇಕು. ಈಗ ನೀವೆಲ್ಲ ಕೇಳ್ತಾ ಇದ್ರು ಅಲ್ಪಸಂಖ್ಯಾತರು ಸಾಕಷ್ಟು ವರ್ಷಗಳಿಂದ, ಆದ್ರೆ ಹಿರಿಯರು, ಯಜಮಾನ್ರು, ಶಾಮನೂರ್ ಶಿವಶಂಕರಪ್ಪನವರು ಪಾಪ ಅವ್ರಿದ್ದಾಗ ಕೇಳೋದ್ ಬೇಡ, ಕೊನೆ ಚುನಾವಣೆ ಅಂತ ಹೇಳಿದ್ರು. ಆಮೇಲೆ ಅವರು ಹೇಳಿದ್ರಂತೆ, ಮುಂದಿನ ಚುನಾವಣೆಯಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಟ್ಟು ಗೆಲ್ಲಿಸ್ತೀನಿ ಅಂತೇಳಿ. ಹಾಗಾಗಿ ಅವ್ರ ಆತ್ಮಕ್ಕೆ ಶಾಂತಿ ಸಿಕ್ಕಿದೆ, ಇನ್ನೂ ಹೆಚ್ಚು ಸಿಗ್ಬೇಕು ಅನ್ನೋದಾದ್ರೆ ಅವ್ರ ಮಾತನ್ನ ನಡೆಸ್ಕೋಬೇಕಾಗಿತ್ತು ಅಂತ ನನಗೆಲ್ಲ ಒಂದ್ ಕಡೆ ಅನ್ಸುತ್ತೆ. ಗೊತ್ತಿಲ್ಲ, ಕೊಟ್ಟು ಮಾತನ್ನ ನಡ್ಸ್ಕೋಬೇಕಾಗಿತ್ತು ಅಂತ ಅನ್ಸುತ್ತೆ. ಹಾಗಾಗಿ ಅಲ್ಪಸಂಖ್ಯಾತರು ಸರ್ 21 ಜನ ನಾಮಪತ್ರ ಸಲ್ಲಿಕೆ ಮಾಡಿದ್ವಿ ಸರಿ ಅಲ್ಪಸಂಖ್ಯಾತರು ಮಧ್ಯಂತರ ಚುನಾವಣೆಗೆ. ಎಲ್ಲ ವಾಪಸ್ ತಗೋಬಿಟ್ಟು ಒಂದು 14 ಜನ ಉಳಿದಿರಂಗ ಅವ್ರೀಗ 7 ಜನ ತಗೊಂಡಿದ್ದಾರೆ, ವಾಪಸ್ ತಗೊಂಡಿದ್ದಾರೆ ಅಷ್ಟೇ ಸರ್. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.